ಸ್ವಾಮಿ ನೆನೆಯುತ್ತಾ ಹಾಗೂ ನಮ್ಮ ಸೂಗೂರಿನ ತರಳಬಾಳು ಶ್ರೀ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಸಹ ನೆನೆಯುತ್ತಾ ಹಾಗೂ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ರಂಭಾಪುರಿ ಸೋಮೇಶ್ವರ ಸ್ವಾಮೀಜಿಗಳು ಬಾಳೆಹೊನ್ನೂರು ಮಠ ಇವರನ್ನು ಪಾದಕಮಲಗಳಲ್ಲಿ ಸ್ಮರಿಸುತ್ತಾ ಹಾಗೂ ಬಿಳಿಕಿ ಮಠದ ರಾಚೋಟೇಶ್ವರ ಸ್ವಾಮೀಜಿಗಳವರ ಪಾದಕಮಲಗಳಲ್ಲಿ ನಮಸ್ಕರಿಸುತ್ತಾ ಹಾಗೂ ಕೊಣಂದೂರಿನ ಮಳಲಿ ಮಠದ ಇನ್ನೋರ್ವ ಸ್ವಾಮೀಜಿಗಳಾದ ನಾಗಭೂಷಣ ಸ್ವಾಮೀಜಿಗಳವರ ಪಾದಗಳಲ್ಲೂ ಸ್ಮರಿಸುತ್ತಾ ನಮ್ಮ ಸೂಗೂರಿನ ಇವತ್ತಿನ 48ನೇ ದಿನದ ಮಂಡಲ ಪೂಜೆಯ ಒಂದು ವಿಶೇಷವನ್ನು ತಮಗೆ ತಿಳಿಸಲು ಇಷ್ಟಪಡ್ತೀನಿ. ನಮ್ಮ ಸೂಗೂರಿನ ಗ್ರಾಮದಲ್ಲಿ 2021ನೇ ಇಸವಿಯಲ್ಲಿ ದೇವಸ್ಥಾನ ಮಾಡುವ ಒಂದು ನಿರ್ಣಯವನ್ನು ಗ್ರಾಮದ ಎಲ್ಲರೂ ಹಮ್ಮಿಕೊಂಡೆವು. ಇದಕ್ಕಿಂತ ಹಿಂದೆ ದೇವಸ್ಥಾನ ಹಂಚಿನ ರೂಪದಲ್ಲಿ ಇತ್ತು. ಅದನ್ನು ಎಷ್ಟೇ ರಿಪೇರಿ ಮಾಡಿದರೂ ಸಹ ಮಳೆ ಬಂದಾಗ ಸೋರ್ತಾ ಇತ್ತು. ಆದ ಕಾರಣ ನಮ್ಮ ಸಿರಿಗೆರೆ ಶ್ರೀಗಳು ಗ್ರಾಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಇದರ ಒಂದು ಹೊಸದು ದೇವಸ್ಥಾನವಾದ ಒಂದು ಕಲ್ಪನೆಯನ್ನು ಹೇಳಿದರು. ಹಾಗೆ ನಮ್ಮ ಗ್ರಾಮಸ್ಥರು ಅವಾಗ ಮೊದಲು ಪ್ರಸನ್ನ ಅವರು ಇದ್ದರು, ಮತ್ತು ನಮ್ಮ ಪ್ರಕಾಶಪ್ಪನವ್ರು ಹಿರಿಯ ಮುಖಂಡರು, ರುದ್ರೇನವರು, ನಾವು ಮತ್ತು ಗ್ರಾಮದ ಎಲ್ಲ ಹಿರಿಯರನ್ನು ಚರ್ಚೆ ಮಾಡಿದಾಗ ಒಂದು ಅಪ್ಪಣೆ ಕೊಟ್ಟರು. ಇದು ನಾವು ನಿರ್ಮಾಣ ಮಾಡೋಣ, ಯಾವ ಥರ ಮಾಡೋಣ ಅಂತ ಕಾರ್ಯಕ್ರಮ ಕೈಗೊಂಡಾಗ ನಮ್ಮ ನೆರವಿಗೆ ಬಂದಂಥದ್ದು ನಮ್ಮ ಇಲ್ಲಿನ ಸರ್ಕಾರ ಅವಾಗ ಯಡಿಯೂರಪ್ಪರಿದ್ದರು. ಯಡಿಯೂರಪ್ಪರನ್ನು ನಾವು ಅವತ್ತಿನ ಅವಧಿಯಲ್ಲಿ ಅನುದಾನ ಕೇಳಿದಾಗ ನಮ್ಮ ಸೂಗೂರು ಗ್ರಾಮಕ್ಕೆ ದೇವಸ್ಥಾನಕ್ಕೆ ಒಂದು ಲಿಸ್ಟನ್ನು ನಮ್ಮ ಪ್ರಸನ್ನರವರು, ಈಗಿನ ಪ್ರಕಾಶಪ್ಪನವರು ಅಧ್ಯಕ್ಷರಾಗಿದ್ದಾರಲ್ಲ ಅವ್ರ ಮಗ ಅವರು, ಲಿಸ್ಟನ್ನು ಕೊಟ್ಟಾಗ ಎಲ್ಲ ಊರಿನ 100 ಗ್ರಾಮಗಳಿಗೂ 5 ಲಕ್ಷ, 2 ಲಕ್ಷ, 8 ಲಕ್ಷ, 10 ಲಕ್ಷ ಕೊಡ್ತಕ್ಕಂಥ ಒಂದು ಪ್ರಸ್ತಾವನೆ ಇದ್ದಾಗ 2 ಕೋಟಿಯ ಒಂದು ಪ್ರಸ್ತಾವನೆ ನಮ್ಮ ಸೂಗೂರು ಗ್ರಾಮ ನೋಡಿ, ಯಾವ್ದಪ್ಪ ಇದು, ಇಷ್ಟಕ್ಕೊಂದು ದುಡ್ಡು ನಾನು 10 ಹಳ್ಳಿ ಕೂಡ ಅಷ್ಟು ಯಾರಪ್ಪ ಅಂತ ಅಂದಾಗ ನಮ್ಮ ಪರ್ಸನಲ್ ಆಗಿ ಒಂದು ವೇದನೆ ಮಾಡಿಕೊಂಡಾಗ ಮೊದಲನೇದಾಗಿ 2 ಕೋಟಿಯ ಒಂದು ಆಶ್ವಾಸನೆಯನ್ನು ಕೊಟ್ಟರು. ಅವರಿಗೆ ಚಪ್ಪಾಳೆ ಮೂಲಕ ನಾವು ಗೌರವ ಸಲ್ಲಿಸ್ತಾ ಇದ್ದೇವೆ. ಹಾಗೂ ಅದನ್ನು ಆನಂತರ ಬಂದಂಥ ಎಲ್ಲ ಸರ್ಕಾರಗಳು ನಮಗೆ ನೆರವು ಕೊಟ್ಟು ತಕ್ಷಣದಲ್ಲಿಯೇ ಅಚಾನಕ್ಕಾಗಿ 1 ಕೋಟಿ ಮಾತ್ರ ದೊರಕಿತು. ನಾವು ಯಾಕೆ ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ನಾವು ಹಾಕ್ಕೊಂಡಿರ್ತಕ್ಕಂಥ ಒಂದು ಕಲ್ಲಿನ ಭವ್ಯ ಸುಂದರವಾದಂಥ ಒಂದು ದೇವಸ್ಥಾನದ ಪ್ರಾಸ್ತಾವಿಕ ಸಿದ್ಧತೆ ತಯಾರಿ ಪ್ಲ್ಯಾನ್ ಎಷ್ಟಿತ್ತು ಅಂದರೆ 1,30,00,000 ಮತ್ತು ಫೌಂಡೇಶನ್ ವೆಚ್ಚ ಇತ್ತು. ನಾವು ಅದನ್ನು ಅದರಲ್ಲೇ ನಿರ್ಮಾಣ ಮಾಡ್ತೀವಿ ಅನ್ನೋ ಭ್ರಮೆಯಲ್ಲಿ 2 ಕೋಟಿ ಸರ್ಕಾರ ಕೊಡ್ತದೆ ಅಂತ ಇದ್ದಾಗ ಅಚಾನಕ್ಕಾಗಿ ಇನ್ನೂ ಬಹಳ ಕೊರತೆ ಆಯಿತು. ಎಷ್ಟು ಕೊರತೆ ಆಯ್ತಪ್ಪ ಅಂದರೆ ನಾನು ಹೇಳೋಕ್ಕೆ ಇಷ್ಟಪಡೋದು ಎಲ್ಲದನ್ನು ಹೇಳೋಕ್ಕಾಗೋದಿಲ್ಲ. ಅದು ಇವತ್ತು ನನ್ನ ಅಂದಾಜಿನ ಪ್ರಕಾರ 4.5 ಕೋಟಿ, 4.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದರೆ, ಇದಕ್ಕೆ ತಾವೆಲ್ಲರೂ ಭಕ್ತಾದಿಗಳು ಮುಂದೆ ನಿಂತು ಸಹಾಯ ಮಾಡಿರ್ತಕ್ಕಂಥವರಿಗೆ ಚಪ್ಪಾಳೆ ಮೂಲಕ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದರ ಪೂರ್ವಪರ ಏನಂದರೆ, ದೇವಸ್ಥಾನ ತೆಗೆಯುವಾಗ ಆಳ ಜಾಸ್ತಿ ಹೋಯಿತು. ಸಾಮಾನ್ಯವಾಗಿ 5 ರಿಂದ 6 ಅಡಿ ಹೋಗ್ತಕ್ಕಂಥದ್ದು ವಿಶೇಷ. ನಮ್ಮ ಗ್ರಾಮದಲ್ಲಿ ಏನಾಯಿತು, ಹಿಂಬದಿಯ ಅರ್ಧ ದೇವಸ್ಥಾನ 20 ಅಡಿ ಆಳ ತೆಗೆದ್ರೂ ಗಟ್ಟಿ ಸಿಗಲಿಲ್ಲ. ಆದ್ದರಿಂದ ಅದನ್ನು ನಾವು ಭದ್ರಪಡಿಸಲು ಯಾಗಪ್ಪ ಕಲ್ಲಿನ 1,000 ಟನ್ ಭಾರ ಇರ್ತಕ್ಕಂಥ ಕಲ್ಲನ್ನು ತಡಿಬೇಕಂದ್ರೆ ಅದರ ಭದ್ರತೆಯನ್ನು ಈಗ ನಮ್ಮ ಶ್ರೀ ರಾಮ ಮಂದಿರದ ಭದ್ರತೆ ಮಾಡಿರ್ತಕ್ಕಂಥ ಸಿದ್ಧತೆಯನ್ನು ಡ್ಯಾಮ್ ಪ್ರಾಜೆಕ್ಟ್ ಮಾಡಿರ್ತಕ್ಕಂಥ ನವಲಿ ಡ್ಯಾಮ್ ಪ್ರಾಜೆಕ್ಟ್ ಮಾಡಿರ್ತಕ್ಕಂಥ ಒಬ್ಬ ಯುವಕ ಬಂದು ನಮ್ಮ ಪ್ರಸನ್ನ ಅವರು ತಯಾರು ಮಾಡಿಕೊಟ್ರು. ಬಹಳ ಒಂದು ಅಗಾಧವಾಗಿ 16 mm 20 mm ರಾಡ್ ಹಾಕಿ ಪಾದದಿಂದ ತಯಾರು ಮಾಡಿಕೊಂಡು ಸೂಗೂರು ಗ್ರಾಮಸ್ಥರು, ಮಳೆ ಬರ್ತಾ ಇತ್ತು, ಗೋಡೆ ಎಲ್ಲ ಕುಸಿತಾ ಇದ್ದವು, ಗ್ರಾಮಸ್ಥರೇ ನಿಂತ್ಕೊಂಡ್ರು. ಯುವಕರು ತಂಡೋಪತಂಡವಾಗಿ ಕಾಂಕ್ರೀಟ್ ಹಾಕಿ ಆ ಪಕ್ಕದ ರುದ್ರನೇವ್ರ ಮನೆ ಬಿದ್ದೋಗ್ತದೆ ಅನ್ನೋ ಭಯ ಆಗ್ಬಿಡ್ತು. ಒಂದ್ಸಲ 5 ಅಡಿ ಗೋಡೆ ಕಸಿದ್ಕೊಂಡು ಹೋತು. ಕಸಿದ್ಕೊಂಡಂಥ ಸಂದರ್ಭದಲ್ಲಿ ಅದನ್ನು ತಕ್ಷಣ ಮಾಡದಿದ್ರೆ ರುದ್ರನೇವ್ರ ಮನೆ ಬಿದ್ದೋಗತ್ತೆ ಅಂತ ಅಂದು ಗ್ರಾಮಸ್ಥರು 100 ಜನ ರಾತ್ರಿ ಹಗಲು ತಂಡೋಪತಂಡವಾಗಿ ಕೆಲಸ ಮಾಡಿ ಇವತ್ತು ಒಂದು ಸುಂದರವಾದಂಥ ಒಂದು ದೇವಸ್ಥಾನ ಆಗಿದೆ. ಇದಕ್ಕೆ ಸಾಕಷ್ಟು ಜನರು ದೇಣಿಗೆಯನ್ನು ಕೊಟ್ಟಿದ್ದಾರೆ. 1 ಕೋಟಿ ಮಾತ್ರ ಸರ್ಕಾರದಿಂದ ಬಂದರು. ಜನಗಳು ನಾನು
ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ, 75 ಲಕ್ಷವನ್ನು ಕೆಲವರು ಒಂದು ತಂಡದಿಂದ ಕೊಡಿಸಿದ್ದಾರೆ. ಹಾಗೂ ಸುತ್ತಮುತ್ತಲ ಗ್ರಾಮಕ್ಕೆ ನಾವು ಹೋದಾಗ ಬಹಳ ಒಂದು ಹಣ ಸಹಕಾರ ಮಾಡಿ ನಮ್ಮ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಲು ಕಾರಣ ಆಗಿದೆ. ಇದರ ಮಂಡಲ ಪೂಜೆಗೆ ಅಂತ ನಾವು ಧರ್ಮಸ್ಥಳದ ಕೊಡುಗೆ ಕೊಟ್ಟಂಥ ವೀರೇಂದ್ರ ಹೆಗಡೆ ಅವರನ್ನು ಕರೀಬೇಕು, ನಮ್ಮ ರಂಭಾಪುರಿ ಸ್ವಾಮೀಜಿಗಳನ್ನು ಅವರು ಕರೀಬೇಕು ಅಂತ ಹೇಳಿದಾಗ ನಮ್ಮ ಗ್ರಾಮಸ್ಥರು ಹೋದಾಗ ಅಚಾನಕ್ ಆಗಿ ಗೃಹ ಪ್ರವೇಶದ ಕಾರ್ಯಕ್ರಮಕ್ಕಾಗಿ ಅವರು ಬೀದರಿಗೆ ಮತ್ತು ಆಂಧ್ರಕ್ಕೆ ತೆರಳ್ತಾ ಇದ್ರು. ಆದ್ದರಿಂದ ನಾನು 48ನೇ ಮಂಡಲ ಪೂಜೆಗೆ ಬರ್ತೀವಿ ಅಂತ ಹೇಳಿದರು. ಅವರನ್ನು ಸಹ ನಾವು ಬರಲೇಬೇಕು ಬುದ್ಧಿ ಅಂತ ಕಾರ್ಯಕ್ರಮ ಇವತ್ತಿನ ರೂಪಣೆ ಮಾಡಿದ್ದೀವಿ. ಅದರ ಜೊತೆಗೆ ನಮ್ಮ ಈ ಕಡೆ ಇರ್ತಕ್ಕಂಥ ವಿಶೇಷವಾದಂಥ ಮಳಲಿ ಮಠದ ನಾಗಭೂಷಣ ಸ್ವಾಮೀಜಿಗಳು, ಇವರು ಕೊಣಂದೂರಿನ ಹತ್ತಿರ ಒಂದು ವಿಶೇಷವಾದಂಥ ಮಲೆನಾಡಿನ ಸೆರಗಿನಲ್ಲಿ ಭವ್ಯವಾದಂಥ ಒಂದು ಮಠ ಇದೆ. ಇವರು ನಾವು ಕರ್ಕೊಂಡು ಬರೋಕ್ಕೆ ಮೊನ್ನೆ ಆಹ್ವಾನಕ್ಕೆ ಹೋದಾಗ ಅದನ್ನು ನೋಡಲು 2 ಕಣ್ಣು ಸಹ ಸಾಲದು. ಅವರ ಒಂದು ಮಠದ ಪರಂಪರೆಯನ್ನು ಸಹ ಈ ಒಂದು ಗುರು ಪರಂಪರೆಯನ್ನು ಉಳಿಸ್ಕೊಂಡು ಬಂದಂಥವರು, ಅವ್ರನ್ನೂ ಸಹ ನಾವು ವೇದಿಕೆಗೆ ಆಹ್ವಾನಿಸಿದೆವು. ಹಾಗೂ ಬೆಳಕಿ ಸ್ವಾಮೀಜಿ ಅವರು ನಾವು ಯಾವಾಗಲೂ ಸಹ ಪರಿಚಿತರು, ಅವ್ರನ್ನೂ ಸಹ ನಾವು ಇವತ್ತಿನ ಒಂದು 48ನೇ ಮಂಡಲ ಪೂಜೆಗೆ ಆಗಮಿಸಿದಾಗ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಮನಸ್ಪೂರ್ವಕವಾಗಿ ಇವತ್ತು ಅವರ ಆಶಯದಂತೆ ಇವತ್ತು ಗುರು ಪರಂಪರೆ ಅಂದರೆ ನಮ್ಮ ಲಿಂಗಾಯತ ಸಮಾಜದಲ್ಲಿ ಎಲ್ಲರೂ ಒಂದೇ. ಬಸವಣ್ಣನವರು ಇವ ನಮ್ಮವ ಅನ್ನುವ ಒಂದು ಗಾದೆ, ಕಾಯಕವೇ ಕೈಲಾಸ. ಹಾಗೆ ನಾನು ಹೇಳಕ್ಕೆ ಹೆಚ್ಚು ಬರೋದಿಲ್ಲ. ಆದ್ದರಿಂದ ಈ ಥರ ನಡೆದು ಬಂದಂಥ ನಮ್ಮ ಲಿಂಗಾಯತ ಸಮುದಾಯದಲ್ಲಿ ಇವತ್ತು ನಾವು ಒಂದು ಕೊರತೆಯನ್ನು ಸಹ ಕಾಣ್ತಾ ಇದ್ದೀವಿ. ಏನಪ್ಪ ಅಂದರೆ ಲಿಂಗಾಯತ ಸಮುದಾಯ ಒಂದೇ ಆಗಬೇಕು ಅನ್ನೋ ಒಂದು ಆಶಯವನ್ನು ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ವೀರಶೈವ ಲಿಂಗಾಯತ ಮತ್ತು ಲಿಂಗಾಯತ ಅದು ಏನಾದ್ರೂ ಆಗಿರಲಿ, ಎಲ್ಲರೂ ಸಹ ನಮ್ಮ ಲಿಂಗಾಯತ ತತ್ವದಡಿ ಒಂದು ಪ್ರಾತಿನಿಧ್ಯತೆ ಸಿಕ್ಕು ನಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತ ಹೇಳ್ತಾ ಇಲ್ಲಿ ತನಕ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಸಹ ನಾವು ವಂದಿಸ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.